ನಾವೇನು ಮಾತು ಕೊಟ್ಟಿದ್ದೇವೆ 23ರಲ್ಲಿ ಅದರ ಪ್ರಕಾರ ಸರ್ಕಾರ ಅವರ ಜನರ ಸೇವೆಯನ್ನು ಮಾಡೋದಕ್ಕೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲವನ್ನು ಕೂಡ ಅನುಷ್ಠಾನ ಮಾಡ್ತೇವೆ. ನಾವು ದೆಹಲಿಗೆ ಹೋಗ್ತಾ ಇದ್ದೀರಾ? ನಾನು ಡೆಲ್ಲಿಗೆ ಹೋಗ್ತಾ ಇಲ್ಲ. ಆಗಾಗ ದಲಿತ ಸಿಎಂ ಕೇಳಿ ಬರ್ತಾ ಇತ್ತು. ಸಿದ್ದರಾಮಯ್ಯ ಅವ್ರ ನಂತರ ಜನಾಭಿಪ್ರಾಯ ಅವರವರ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಮಾತಾಡ್ತಾರೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಅದೆಲ್ಲವನ್ನು ಗಮನಿಸಿ ತೀರ್ಮಾನ ತಗೊಳ್ತಾರೆ. ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಅವರೆಲ್ಲ ಬರ್ಡೇ ಗಿಫ್ಟ್ಗೆ ಕಾಯ್ತಾ ಇದ್ದಾರೆ. ಅದೇ ಹೇಳಿದ್ನಲ್ಲ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರೆ ಆ ತೀರ್ಮಾನ ನಾವೆಲ್ಲ ಒಪ್ಕೊಳ್ತೀವಲ್ಲ. ಯಾವುದೇ ತೀರ್ಮಾನ ಹೈಕಮಾಂಡ್ ಮಾಡಿದರೆ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗೂ ಕೂಡ ಒಪ್ಕೊಳ್ತಾನೆ. ಕಳೆದ ಒಂದು 8 ತಿಂಗಳಿಂದ ಗೊಂದಲ ನಡೀತಾ ಇದೆ. ಈವರೆಗೂ ಗೊಂದಲ ಏನಿಲ್ಲ. ಸಾರ್ವಜನಿಕವಾಗಿ ಅವರು ಅಲ್ಲಿ ಒಬ್ರು ಇಲ್ಲಿ ಒಬ್ರು ಅಭಿಮಾನಿಗಳು ಮಾತಾಡ್ತಾರೆ, ಅವರ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ, ಬಿಟ್ಟರೆ ಗೊಂದಲ ಏನಿಲ್ಲ. ಸರ್ಕಾರ ನಡೀತಾ ಇಲ್ವಾ? ಆಡಳಿತ ನಡೀತಾ ಇಲ್ವಾ? ಕಾರ್ಯಕ್ರಮಗಳು ನಡೀತಾ ಇಲ್ವಾ? 4 ಲಕ್ಷ ಕೋಟಿ ನಾವು ಬಜೆಟ್ ಕೊಟ್ಟಿದ್ದೀವಲ್ಲ, ಅದೆಲ್ಲ ಕಾರ್ಯಕ್ರಮಗಳು ಯಾವುದು ನಿಂತಿಲ್ಲ ಅಲ್ಲ. ಕಮಿಟ್ಮೆಂಟ್ ಬಗ್ಗೆ ಗ್ಯಾರಂಟಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಕಮಿಟ್ಮೆಂಟ್ ಅದೇ ನೋಡಿ, ನಾನು ಅದಕ್ಕೆ ಹೇಳಿದ್ದೆ, ಹೈಕಮಾಂಡ್ನವ್ರಿಗೆ ಗೊತ್ತು, ನಮಗೇನು ಗೊತ್ತಿಲ್ಲ. ಹೈಕಮಾಂಡ್ ಸ್ಪಷ್ಟೀಕರಣ ಕೊಟ್ಟಿಲ್ಲ ಅಂದ್ರೆ 5 ವರ್ಷ ಮುಂದುವರಿಬಹುದು ಸಿದ್ದರಾಮಯ್ಯ ಅವರೇ ಅಂತ ತಾವು ಹೇಳಿದ್ದೀವಿ. ಥ್ಯಾಂಕ್ ಯು. ಈ ಕಡೆ ಸರಿ. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಟಿಪ್ಪರ್ ಹಾವಳಿ ಸಾಕಾಗಷ್ಟು ಹೆಚ್ಚಾಗ್ಬಿಟ್ಟಿದ್ದಾವೆ. ಇದ್ರ ವಿರುದ್ಧ ನಾವು ಹೋರಾಟಕ್ಕೆ ಕುಂತಿ ಮತ್ತು ನಮಗೆ ಡಿ ಸಿ ಅವರು ಹೇಳಿದ್ದಾರೆ, ಇದನ್ನು ನಿಷೇಧ ಮಾಡ್ತೀವಿ, ಆದಷ್ಟು ನಮಗೆ ಹೊರ ರಾಜ್ಯಕ್ಕೆ ಹೋಗೋಂಥ ಗಡಿ ಸಂಪತ್ತುಗಳನ್ನ ನಿಲ್ಲಿಸ್ಕೊಡ್ತೀವಿ ಅಂತ ಮನವಿ ಕೊಟ್ಟಿದ್ದಾರೆ. 1 ತಿಂಗಳ ಟೇಮು ತಗೊಂಡಿದ್ದಾರೆ. ಆದರೂ ಕೂಡ ಈಗ ಟಿಪ್ಪರ್ ಹಾವಳಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಡ್ತಾ ಇದ್ದಾವೆ ಗುಂಡ್ಲುಪೇಟೆ ತಾಲೂಕಲ್ಲಿ. ನಿನ್ನೆ ಕೂಡ ಈ ನಮ್ಮ ಬಸ್ ಸ್ಟ್ಯಾಂಡ್ ಮುಂಭಾಗನೇ ಒಂದು ಆಕ್ಸಿಡೆಂಟ್ ಆಗಿದೆ. ಏನಂದರೆ ಈ ಥರ ಏನಾರು ಆಕ್ಸಿಡೆಂಟ್ಗಳು ಈ ಥರ ಹೆಚ್ಚುತ್ತಾ ಇದ್ದರೆ ಮುಂದೆ ಒಂದು ದಿನ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೊನ್ನೂರು ಪ್ರಕಾಶನ ನೇತೃತ್ವದಲ್ಲಿ ನಾವು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಕೊಂಡಬೇಕಾಯ್ತದೆ. ಇದನ್ನ ನಾನು ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ. ಬರ್ಗಿ ಮಹೇಶ್.